ಸುಮಾರು ಜನ ತಲೆಯಲ್ಲಿರುವಂಥದ್ದು ನಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ, ಬಟ್ ಅಂದರೆ ನಮ್ಮ ಚಾನಲು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಯಾರಿಗೂ ಸಿಗ್ತಾ ಇಲ್ಲ. ಸೊ ಸಿಗ್ತಾ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಅಂದರೆ ನೀವು ಸ್ಪೆಷಲಿ ಈ ಒಂದು 4 ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಲ್ಲ ಅಂತ ಅರ್ಥ. ಸೊ ಈ ಒಂದು 4 ಟ್ರಿಕ್ಸಲ್ಲಿ ಲಾಸ್ಟ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಅದನ್ನ ನೀವು ನಿಮ್ಮ ಒಂದು ಚಾನಲಲ್ಲಿ ಯೂಸ್ ಮಾಡಿ. ಆ ಒಂದು ಟ್ರಿಕ್ಸ್ಗಳು ಏನಂತ ಈ ವಿಡಿಯೋದಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಪೆಷಲಿ ಹೇಳ್ದಂಗೆ 4th ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಆ ಒಂದು ಪಾಯಿಂಟ್ನ ಸ್ಕಿಪ್ ಮಾಡೋಕೋಬೇಡಿ, ಹಾಗೆ ಫಾಲೋ ಮಾಡಿ. ಸೊ ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಒನ್, ಕೀವರ್ಡ್ಸ್. ಹೌದು ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನೀವು ನಿಮ್ಮ ಚಾನಲಲ್ಲಿ ನಿಮ್ಮ ಚಾನಲ್ ನೇಮ್ನ ಕೀವರ್ಡ್ಸಲ್ಲಿ ಹಾಕಿಲ್ಲ ಅಂದರೆ ನಿಮ್ಮ ಒಂದು ಚಾನಲ್ ಸರ್ಚಬಲ್ ಲಿಸ್ಟಲ್ಲಿ ಬರೋದಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಕೀವರ್ಡ್ಸಲ್ಲಿ ನಿಮ್ಮ ಒಂದು ಚಾನಲ್ನ ನೇಮನ್ನು ಹಾಕಿ. ಸೊ ಅದು ಯಾವ ಥರ ಹಾಕೋದಂತ ನಾನು ಇವಾಗ ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ಮೊದಲು ನಿಮ್ಮ ಒಂದು ಕ್ರೋಮ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಮೊದಲು ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ YT ಸ್ಟುಡಿಯೋದಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವಾಗ ಲಾಗಿನ್ ಮಾಡ್ತಿರಲ್ವ, ಆವಾಗ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ನಿಮಗೆ ಈ ಥರ ಚಾನಲ್ ಶೋ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಸೆಟ್ಟಿಂಗ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಡಿಫೆಕ್ಟ್ಸ್ ಅಂತಿದೆ ನೋಡಿ. ಅದಕ್ಕೂ ಮುಂಚೆ ನೀವು ಇಲ್ಲಿ ಚಾನಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸುಮಾರು ನನ್ನ ಒಂದು ಚಾನಲ್ನ ಕೀವರ್ಡ್ಸ್ಗಳು ಹಾಕಿದ್ದೀನಿ. ಸೊ ಇದೇ ಥರನೇ ನೀವು ನಿಮ್ಮ ಒಂದು ಚಾನಲ್ ಯಾವುದು ರಿಲೇಟೆಡ್ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ಆ ಚಾನಲ್ ರಿಲೇಟೆಡ್ ನೀವು ಕೀವರ್ಡ್ಸ್ನ ಹಾಕ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಚಾನಲ್ ನೇಮ್ನ ಇಲ್ಲಿ ಕಂಪಲ್ಸರಿ ಹಾಕಬೇಕಾಗುತ್ತೆ. ನಾನಿವಾಗ ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ಮಿಸ್ಟರ್ ಕ್ರಿಯೇಟರ್ ಕನ್ನಡ ಅಂತ. ಸೊ ಮಿಸ್ಟರ್ ಅನ್ನೋದೊಂದು ನೇಮ್ ಹಾಕಿದ್ದೀನಿ, ಜೊತೆಗೆ ಕ್ರಿಯೇಟರ್ ಅಂತಲೂ ಒಂದು ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಫುಲ್ಲು ಸೆಟ್ ಮಾಡಿಬಿಟ್ಟು ಮಿಸ್ಟರ್ ಕ್ರಿಯೇಟರ್ ಅನ್ನೋ ಒಂದು ನೇಮು ಸಹ ಹಾಕಿದ್ದೀನಿ. ಈ ಥರ ನೀವು ನಿಮ್ಮ ಒಂದು ನೇಮ್ ಚಾನಲ್ನ ಡಿವೈಡ್ ಮಾಡಿ ಲಾಸ್ಟಿಗೆ ಎಲ್ಲನೂ ನೇಮ್ನ ಸೇರಿಸ್ಬಿಟ್ಟು ಒಂದು ಕೀವರ್ಡ್ಸ್ನ ಹಾಕಿ. ಸೊ ಈ ಥರ ಹಾಕೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಐಡೆಂಟಿಫೈ ಆಗುತ್ತೆ, ಹಾಗೆ ಸರ್ಚ್ ಮಾಡಿದಾಗ ಬೇಗನೆ ಸಿಗುತ್ತೆ ಫ್ರೆಂಡ್ಸ್. ಸೆಕೆಂಡ್ ಒನ್, ಡಿಫೆಕ್ಟ್ಸ್. ಫ್ರೆಂಡ್ಸ್, ಇವಾಗ ನಾನು ಡಿಫೆಕ್ಟು ಮತ್ತು ಡಿಸ್ಕ್ರಿಪ್ಷನನ್ನು ಒಂದೇ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಹೇಳ್ತೀನಿ. ಅದು ಯಾವ ಥರ ಅಂದರೆ ನಿಮ್ಮ ಒಂದು ಚಾನಲ್ ಸೆಟ್ಟಿಂಗ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಅಪ್ಲೋಡ್ ಡಿಫೆಕ್ಟ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಟೈಟಲ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ವಿಡಿಯೋ ರಿಲೇಟೆಡ್ ಟೈಟಲ್ ಹಾಕ್ತೀರಾ. ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಯಾವ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಲ್ವ, ಆ ಒಂದು ವಿಡಿಯೋದ ಬಗ್ಗೆ ನೀವು ಸ್ವಲ್ಪ ಲೈನ್ನ ಬರಿಬೇಕಾಗುತ್ತೆ. ಹಾಗೆ ಆ ಒಂದು ವಿಡಿಯೋ ಯಾವ ರಿಲೇಟೆಡ್ ಇರುತ್ತೆ ಅನ್ನೋದು ನೀವು ಇಲ್ಲಿ ಯುವರ್ ಕ್ವಾರೀಸ್ ಅಂತ ಹಾಕ್ಬಿಟ್ಟು ಕೆಳಗಡೆ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ನೀವು ವಿಡಿಯೋನ ಬರೋದಿದ್ದರೆ ಅಥವಾ ವಿಡಿಯೋನ ಮಾಡಿದರೆ ನೀವು ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್, ಹೌ ಟು ಇನ್ಕ್ರೀಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್, ಹಂಗೆ ಬೇರೆ ಬೇರೆ ಥರದ ಒಂದು ಟ್ಯಾಗ್ಸ್ನ ನೀವು ಇಲ್ಲಿ ಹಾಕಿ. ಸೊ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ಲು ಹಾಗೆ ನಿಮ್ಮ ಒಂದು ವಿಡಿಯೋ ಬೇಗ ವ್ಯೂವರ್ಸ್ಗೆ ತಲುಪುತ್ತೆ. ಸರ್ಚಲ್ಲಿ ನೀವು ಯಾರಾದರೂ ನಿಮ್ಮ ಒಂದು ವಿಡಿಯೋ ಬಗ್ಗೆ ಹುಡುಕ್ತಾ ಇದ್ದಾರೆ ಅಂದರೆ ಅದು ಡಿಸ್ಕ್ರಿಪ್ಷನಲ್ಲಿ ಇತ್ತಂದರೆ ಸರ್ಚ್ ಮಾಡಿರೋದು ಹಾಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದು ಸೇಮ್ ಇತ್ತಂದರೆ ಆ ಒಂದು ವಿಡಿಯೋ ಆ ಒಂದು ವ್ಯೂವರ್ಸ್ಗೆ ಬೇಗನೆ ತಲುಪುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಡಿಸ್ಕ್ರಿಪ್ಷನಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ವಿಡಿಯೋ ಯಾವುದ್ರ ಬಗ್ಗೆ ಮಾಡಿದಿರಲ್ವ ಆ ವಿಡಿಯೋದ ಬಗ್ಗೆ ಲೈನ್ ಸ್ವಲ್ಪ ಬರೀರಿ. ಅದ್ರ ಜೊತೆಗೆ ಯುವರ್ ಕ್ವಾರೀಸ್ ಅಂತ ಹಾಕ್ಬಿಟ್ಟು ಆ ಒಂದು ವಿಡಿಯೋ ಯಾವ್ದು ರಿಲೇಟೆಡ್ ಇದೆ ಅನ್ನೋದನ್ನು ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಆ ಒಂದು ಸರ್ಚ್ ಮಾಡಿದ್ಮೇಲೆ ಯಾವ್ಯಾವ ಟ್ಯಾಗ್ ಲೈನ್ ಬರ್ತಾವಲ್ವ ಆ ಒಂದು ಟ್ಯಾಗ್ಸ್ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡಿ. ಸೊ ನಿಮ್ಮ ಟ್ಯಾಗ್ಸ್ಗಳಿಗೆ ಆ್ಯಡ್ ಮಾಡೋದು ಗೊತ್ತಿಲ್ಲ ಅಂದರೆ ಇದರ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಅಲ್ಲಿ ಆ ಒಂದು ವಿಡಿಯೋ ನೋಡಿಕೊಂಡು ಟ್ಯಾಗ್ಸ್ನ ಹಾಕ್ಕೋಬೋದು. ಫ್ರೆಂಡ್ಸ್, ಇದೆಲ್ಲ ಮಾಡಿದ್ಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಮೇನ್ ಟ್ರಿಕ್ಸ್ ಅಂದರೆ ಯೂನಿಕ್ ನೇಮ್. ಹೌದು ಫ್ರೆಂಡ್ಸ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ಇನ್ನು ಲಾಸ್ಟ್ ಒಂದು ಬಂದ್ಬಿಟ್ಟು ಯೂನಿಕ್ ನೇಮ್ಸ್ ಅಂತ ಹೇಳಿದೆ. ಸೊ ಯೂನಿಕ್ ನೇಮ್ ನಿಮ್ಮೇನಾದರೂ ಚಾನಲ್ ನೇಮ್ ಇಟ್ಟಿದ್ದೀರಾ, ಸೊ ಆ ಒಂದು ನೇಮ್ ಚಾನಲ್ನ ನೀವು ಬೈ ಮಿಸ್ಸಾಗಿ ಇಟ್ಟಿದ್ದೀರಾ, ಬಟ್ ಅದೇ ಥರದ ನೇಮ್ ಚಾನಲ್ ಇದಾವ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಂದ್ರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸಿಂಪಲ್ಲಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನೀವು ಫಾರ್ ಎಕ್ಸಾಂಪಲ್ಗೆ
ನಿಮ್ಮ ಒಂದು ಚಾನಲ್ ನೇಮ್ನ ಇಲ್ಲಿ ಸರ್ಚ್ ಮಾಡಿ. ಏನು ಇಟ್ಟಿರ್ತೀರಲ್ವ ಆ ಒಂದು ಚಾನಲ್ ನೇಮ್ನ ಇಲ್ಲಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ಗೆ ನಾನು ಮಿಸ್ಟರ್ ಕ್ರಿಯೇಟರ್ ಅಂತಲೇ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಒಂದು ಚಾನಲ್ ಬಂತು. ಸೊ ಸಿಂಪಲ್ ಇವಾಗ ಇದೇ ಥರ ಚಾನಲ್ ನೇಮ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ 3 ಡಾಟ್ಸ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಆಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮೇಲೆ ಕೊಡಿ. ಸೊ ನಿಮ್ಮ ಒಂದು ಚಾನಲ್ ನೇಮ್ ಯಾವುದೇ ಥರ ರಿಲೇಟೆಡ್ ಇದೆ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಚಾನಲ್ಗಳು ಮಾತ್ರ ಇಲ್ಲಿ ಶೋ ಆಗುತ್ತೆ. ಹಾಗಾಗಿ ನೀವು ಈ ಥರ ನಿಮ್ಮ ಒಂದು ಚಾನಲ್ ನೇಮ್ ಇದೆಯಾ ಇಲ್ಲ ಅಂತ ಒಂದು ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಚಾನಲ್ ನೇಮ್ನ ನೀವು ಇಲ್ಲಿ ಇಟ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.